ಮದುವೆ ಮನೆಗಳಲ್ಲಿ ಮಾಡುವಂಥ ಈ ರೈಸ್ ಬಾತ್ ರೆಸಿಪಿನ ನಾನು ಯಾಕೆ ಮನೇಲಿ ಟ್ರೈ ಮಾಡಬಾರ್ದು ಅಂತ ಅನ್ನಿಸ್ತು. ನಾನು ಕೂಡ ಮನೇಲಿ ಬಂದು ಟ್ರೈ ಮಾಡಿದೆ. ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ, ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡಿ ಕಳಿಸಿದೆ. ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಸ್ವಾದ ಕುಟೀರದ ಅಭಿಮಾನಿಗಳಿಗೆಲ್ಲ ಸ್ವಾಗತವನ್ನು ಕೋರ್ತಾ ಇವತ್ತಿನ ವೆಜಿಟೇಬಲ್ ರೈಸ್ ಬಾತ್ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲು ನಾವಿಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಒಂದು 3-4 ಸ್ಪೂನಷ್ಟು ಕೊಬ್ಬರಿ ತುರಿ, 2 ಸ್ಪೂನಷ್ಟು ವಾಂಗಿಬಾತ್ ಪುಡಿ, ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ತರ್ತರಿಯಾಗಿ ಪೇಸ್ಟ್ ಮಾಡಿಕೊಂಡು ಬರೋಣ. ಹೆಚ್ಚಿಗೆ ಮಸಾಲೆಗಳನ್ನ ಯೂಸ್ ಮಾಡಿದೆ ಸಿಂಪಲ್ಲಾಗಿ ಮಾಡುವಂಥ ಒಂದು ಟೇಸ್ಟಿಯಾಗಿರುವಂಥ ರೈಸ್ ಬಾತ್ ರೆಸಿಪಿ. ಈಗ ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ. ಈ ರೀತಿಯಾಗಿ ಚಟ್ನಿ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೋಬೇಕಾಗತ್ತೆ. ನೆಕ್ಸ್ಟ್ ಈಗ ಒಲೆ ಮೇಲೆ ಒಂದು ಪ್ಯಾನನ್ನು ಇಟ್ಟು ಇದಕ್ಕೆ ಒಂದು 3-4 ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಬೇಕಾದರೆ 1 ಸ್ಪೂನ್ ತುಪ್ಪ ಕೂಡ ಹಾಕೋಬೋದು. ಜೊತೆಗೆ 1 ಸ್ಪೂನಷ್ಟು ಸಾಸಿವೆ, ಇಂಗು, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕಿ ಒಂದು ಸಣ್ಣದಾಗಿ ಒಗ್ಗರಣೆಯನ್ನು ಮಾಡಿ ಇದಕ್ಕೆ ಆಲೂಗೆಡ್ಡೆ ಮತ್ತು 1 ಸ್ಪೂನಷ್ಟು ಅರಿಶಿನ ಸೇರಿಸಿ ಒಂದು 2-3 ನಿಮಿಷ ಆಲೂಗೆಡ್ಡೆಯನ್ನು ಬೇಯಿಸ್ಕೊತೀನಿ. ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬಟಾಣಿ, ಅರ್ಧ ಕಪ್ಪಷ್ಟು ಕ್ಯಾಪ್ಸಿಕಮ್ಮು, ಹಾಗೆ ಅರ್ಧ ಕಪ್ಪಷ್ಟು ಟೊಮೆಟೊನ ಹಾಕಿ ಜೊತೆಗೆ ನಾನಿಲ್ಲಿ ಚೆನ್ನಾಗಿ ತೊಳೆದು ಹೆಚ್ಚಿಕೊಂಡಿರೋ ಅಂಥ ಮೆಂತ್ಯದ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು. ನಾನು ಇದಕ್ಕೆ ಈರುಳ್ಳಿ ಅಥವಾ ಬೆಳ್ಳುಳ್ಳಿನ ಯೂಸ್ ಮಾಡ್ತಾ ಇಲ್ಲ. ನೀವು ಬೇಕಾದ್ರೆ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿನೂ ಕೂಡ ಹಾಕ್ಕೋಬೋದು. ಈಗ ನಾವು ನುಣ್ಣಗೆ ರುಬ್ಕೊಂಡಿರೋ ಅಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇದಕ್ಕೆ ಟೇಸ್ಟ್ ಮೇಕರ್ ಅಂದರೆ 1 ಸ್ಪೂನಷ್ಟು ಸಕ್ಕರೆನ ಸೇರಿಸಿದ್ರೆ ಇದರ ರುಚಿನೇ ತುಂಬ ಅದ್ಭುತವಾಗಿರುತ್ತೆ. ಎಲ್ಲನೂ ಸೇರಿಸಿ ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಇದೇ ತರಕಾರಿ ಅಂತಲ್ಲ, ನಿಮ್ಮ ಚಾಯ್ಸ್ ಯಾವುದೇ ತರಕಾರಿಗಳನ್ನೂ ಬೇಕಾದ್ರೂ ಹಾಕೋಬೋದು. ನಾನಿಲ್ಲಿ ಬುಲೆಟ್ ರೈಸನ್ನು ಬಳಸಿ ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗಾಗಲೇ ಮಾಡಿಟ್ಕೊಂಡಿರೋ ಅಂಥ ರೈಸ್ನ ಒಂದು ದೊಡ್ಡ ಬಟ್ಲಿಗೆ ಹಾಕೋತಾ ಇದ್ದೀನಿ. ಒಂದು ಟಿಪ್ ಏನು ಅಂದರೆ ಅನ್ನ ಬಿಸಿ ಇದ್ದಾಗ ಈ ರೈಸ್ ಬಾತ್ನ ಕಲಿಸ್ಬಾರ್ದು. 1-2 ನಿಮಿಷ ಅನ್ನನ ಹಾಕೋಕ್ಕೆ ಬಿಟ್ಟರೆ ಬಿಡಿ ಬಿಡಿ ಆಗುತ್ತೆ. ಈಗ ನಾವು ಮಾಡಿಟ್ಕೊಂಡಿರೋ ಅಂಥ ಪಲ್ಯನ ಹಾಕಿ ಮೇಲೆ 1 ಸ್ಪೂನ್ ತುಪ್ಪನ ಹಾಕಿ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇನ್ಸ್ಟೆಂಟಾಗಿ ರುಚಿಯಾಗಿರುವಂಥ ಮಿಕ್ಸ್ ವೆಜಿಟೇಬಲ್ ರೈಸ್ ಬಾತ್ ರೆಡಿ ಆಯಿತು. ಹಬ್ಬದ ದಿನಗಳಲ್ಲಾಗಲಿ ಅಥವಾ ಮನೆಗೆ ಯಾರು ಗೆಸ್ಟ್ ಬರ್ತಾರೆ ಅಂತ ಆಗಲಿ ಅಥವಾ ಲಂಚ್ ಬಾಕ್ಸ್ಗೂ ಕೂಡ ಇದನ್ನು ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ಫ್ರೆಂಡ್ಸು ಅಥವಾ ರಿಲೇಟಿವ್ಸ್ ಜೊತೆ ಈ ರೆಸಿಪಿನ ನೀವು ಶೇರ್ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಕಾಂಪ್ಲಿಮೆಂಟ್ ಸಿಗೋದಂತೂ 100% ಗ್ಯಾರಂಟಿ. ಯಾವುದೇ ಸಂಭ್ರಮ ಆಗಿರಲಿ, ಸಂಭ್ರಮಕ್ಕೆ ಖುಷಿ ಕೊಡೋ ಅಂಥ, ರುಚಿ ಕೊಡೋ ಅಂಥ ಈ ಮಿಕ್ಸ್ ವೆಜ್ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮರೀದಿರ ಸ್ವಾದ ಕುಟೀರದ ಕುಟುಂಬಕ್ಕೂ ಕೂಡ ನೀವು ಸೇರ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.